ಕೇವಲ 22 ವರ್ಷದಲ್ಲಿ ಐಎಎಸ್ ತಂದೆಗೆ ತಕ್ಕ ಮಗಳು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಕೇವಲ 22 ವರ್ಷದಲ್ಲಿ ಇವತ್ತು ಐಎಎಸ್ ಹುದ್ದೆಗೆ ಏರುವುದಕ್ಕೆ ಸಜ್ಜಾಗಿದ್ದಾರೆ. ಪ್ರಥಮ ಪ್ರಯತ್ನದಲ್ಲೇ ಪಾಸ್ ಆದಂತಹ ಅತಿ ಚಿಕ್ಕ ವಯಸ್ಸಿನ ಯುವತಿಯಾಗಿ ಸುಗಂಧ ಗುಪ್ತಾ ನಮಗೆ ಕಾಣ್ತಾರೆ. ಅದೆಷ್ಟೋ ಜನ ತಂದೆ ತಾಯಿಗಳು ಕನಸು ಕಾಣ್ತಾರೆ, ನಮ್ಮ ಮಕ್ಕಳು ದೊಡ್ಡ ಸಾಧನೆ ಮಾಡಬೇಕು, ನಮ್ಮನ್ನು ಮೀರಿಸಿ ಸಾಧನೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನ ಕನಸು ಕಾಣ್ತಾರೆ. ಆದರೆ ಅದೆಷ್ಟು ಮಕ್ಕಳು ತಂದೆ ತಾಯಿ ಹೆಸರನ್ನೇ ಕೆಡಿಸುವಂಥವ್ರು ಜಾಸ್ತಿನೇ ಇರ್ತಾರೆ. ಅದೆಷ್ಟೋ ಜನ ಯುವಕರು ಇವತ್ತು ಎಜುಕೇಷನ್ ಮುಗಿಸಿ ಕೂಡ 30-35 ವರ್ಷ ಆದರೂ ಕೂಡ ಯಾವ ಒಂದು ನೌಕರಿಯೂ ಕೂಡ ಸಿಗೋದಿಲ್ಲ. ಬಹಳಷ್ಟು ಪರದಾಡುವಂತಹ ದೃಶ್ಯಗಳನ್ನೇ ನಾವು ಕಾಣ್ತೀವಿ. ಕೊನೆಗೆ ಸಿಕ್ಕಂತಹ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವರು ಜೀವನ ನಿರ್ವಹಣೆ ಮಾಡ್ತಾರೆ. ಆದರೆ ಅದೇನೋ ಗೊತ್ತಿಲ್ಲ, ಕೆಲವರ ಅದೃಷ್ಟವೋ ಶ್ರಮವೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಅತಿ ದೊಡ್ಡ ಹುದ್ದೆಗೆ ಏರಿದಂತಹ ಉದಾಹರಣೆಗಳು ಕೂಡ ಬಹಳಷ್ಟಿದೆ. ಆದರೆ ಅದು ಸುಖ ಸುಮ್ಮನೆ ಸಿಕ್ಕಿದ್ದಂಥದ್ದಲ್ಲ, ಅವರ ಶ್ರಮ ಮತ್ತು ಮಾರ್ಗದರ್ಶನ ಅಷ್ಟೇ ಇರುತ್ತೆ. ಎಷ್ಟೇ ಮಾರ್ಗದರ್ಶನ ಸಿಕ್ಕರೂ ಕೂಡ, ಎಷ್ಟೇ ಬೆಂಬಲ ಸಿಕ್ಕರೂ ಕೂಡ ನಮ್ಮದೇ ಆದಂತಹ ಶ್ರಮ ಅದಕ್ಕೆ ಅಗತ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಓರ್ವ ಯುವತಿ ಕೇವಲ 22 ವರ್ಷದಲ್ಲಿ ಇವತ್ತು ಐಎಎಸ್ ಹುದ್ದೆಗೆ ಏರುವುದಕ್ಕೆ ಸಜ್ಜಾಗಿದ್ದಾರೆ. ಏನು 2025ರ UPSC ರಿಸಲ್ಟ್ ಬಂತು, ಅದರಲ್ಲಿ ಬಹಳಷ್ಟು ಜನ ಯುವ ಜನತೆ ಸಾಧನೆಯನ್ನು ಮಾಡಿದ್ದಾರೆ. ಕೆಲವರು ಕಡೆಯ ಅಟೆಂಪ್ಟ್ನಲ್ಲಿ ಅಂದರೆ 6ನೇ ಪ್ರಯತ್ನದಲ್ಲಿ ಪಾಸ್ ಆದವರಿದ್ದಾರೆ, ಕೆಲವರು 5ನೇ ಪ್ರಯತ್ನದಲ್ಲಿ ಪಾಸ್ ಆದವರಿದ್ದಾರೆ. ಆದರೆ ಪ್ರಥಮ ಪ್ರಯತ್ನದಲ್ಲೇ ಪಾಸ್ ಆದಂತಹ ಅತಿ ಚಿಕ್ಕ ವಯಸ್ಸಿನ ಯುವತಿಯಾಗಿ ಸುಗಂಧ ಗುಪ್ತಾ ನಮಗೆ ಕಾಣ್ತಾರೆ. ಸುಗಂಧ ಗುಪ್ತಾ ಜಮ್ಮು ಕಾಶ್ಮೀರದ ಮೂಲದ ಯುವತಿ. ಇವಳು ಕೇವಲ 22ನೇ ವಯಸ್ಸಲ್ಲಿ ತನ್ನ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣವೇ ಇವಳು ಇವತ್ತು UPSCಯನ್ನು ಬರೆದು ಆಲ್ ಇಂಡಿಯಾ ರ್ಯಾಂಕ್ 207ನೇ ಸ್ಥಾನವನ್ನು ಪಡೆದು ಇಡೀ ದೇಶವೇ ಹುಬ್ಬೇರುವಂತೆ ಮಾಡಿದ್ದಾಳೆ. ಇದರ ಹಿಂದೆ ಅವಳ ಶ್ರಮ ಅಪಾರವಾಗಿದೆ. ತಂದೆಯು ಕೂಡ ಜಮ್ಮು ಕಾಶ್ಮೀರದ ನಾಗರಿಕ ಸೇವಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ತಂದೆ ಹೌಸ್ ವೈಫು. ಹಾಗಾಗಿ ತಂದೆ ತಾಯಿಗಳ ಮುದ್ದಿನ ಮಗಳಾದಂಥ ಸುಗಂಧ ಗುಪ್ತಾ ಇವತ್ತು ಅವರ ಹೆಸರನ್ನು ಉಳಿಸುವಲ್ಲಿ ಮತ್ತಷ್ಟು ಅವಳು ಕೆಲಸವನ್ನು ಮಾಡಿದ್ದಾಳೆ ಈ ಮೂಲಕ. ಅದರಲ್ಲೂ ಕೂಡ ಭಯೋತ್ಪಾದನೆ ಪೀಡಿತ ರಾಜ್ಯವಾದಂಥ ಜಮ್ಮು ಕಾಶ್ಮೀರದಿಂದ ಬಂದಂಥ ಈ ಯುವತಿ ಕೇವಲ 22 ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ. 22ನೇ ವಯಸ್ಸಲ್ಲಿ ಕೆಲವರಿಗೆ ಜವಾಬ್ದಾರಿನೇ ಇರೋದಿಲ್ಲ, ಕೆಲವರು ಇನ್ನೂ ಆಟ ಆಡ್ತಾ ಬೆಳೆಯುವಂಥ ಮಕ್ಕಳು ಅಂತ ತಿಳ್ಕೊಂಡಿರ್ತಾರೆ. ಅಂಥ ವಯಸ್ಸಲ್ಲಿ ಭಾರತದ ಅತ್ಯುನ್ನತ ಸರ್ಕಾರಿ ಉದ್ಯೋಗ ಆದಂತಹ UPSC ಬರೆದು ಅಧಿಕಾರಿಯಾಗಿ ಹೊರಹೊಮ್ಮುವಲ್ಲಿ ಅವಳು ಇವತ್ತು ಪ್ರಯತ್ನವನ್ನು ಪಟ್ಟಿದ್ದಾಳೆ. ಅದರಲ್ಲಿ ಸಕ್ಸಸ್ ಕಂಡಿದ್ದಾಳೆ. ಅದರಲ್ಲೂ ಕೂಡ ಫಸ್ಟ್ ಅಟೆಂಪ್ಟ್ನಲ್ಲೇ ಅವಳು ಸಾಧನೆ ಅಪಾರವಾಗಿದೆ. ಇದು ಎಷ್ಟೋ ಜನರಿಗೆ ಮಾದರಿ ಅಲ್ವಾ? ಇದನ್ನೇ ಹೇಳುವ ಪ್ರಯತ್ನ ನಮ್ಮದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.